ಅದಕ್ಕೆ ಕಾರಣ ಇದೆ. ರಾಷ್ಟ್ರಧ್ವಜನ ಒಪ್ಪಿರಲಿಲ್ಲ, ಆ ಸಂಸ್ಥೆ ರಾಷ್ಟ್ರಗೀತೆಯನ್ನು ಒಪ್ಪಿರಲಿಲ್ಲ. ಒಪ್ಪಲ್ಲ ಅಂತ ಹೇಳಿದ್ರ ಒಪ್ಪಲ್ಲ ಅಂತ ಯಾರಾದ್ರೂ ಹೇಳಿದ್ರ? ಜೈಲಿಗೆ ಕಳಿಸಿದ್ದಾರೆ. ಅವ್ರು ಬದಲಾಗಿದ್ದಾರೆ, ನೀವು ಕಾಂಗ್ರೆಸ್ ಅವರು ಇನ್ನೂ ಬದಲಾಗಿಲ್ಲ. ನಾರಾಯಣ ಸ್ವಾಮಿ ಅವರೇ ಅವ್ರು ಬದಲಾಗಿದ್ದಾರೆ, ರಾಷ್ಟ್ರ ಧ್ವಜ ಹಾರಿಸಿದ್ದಾರೆ, ರಾಷ್ಟ್ರಗೀತೆ ಹಾಡಿದ್ದಾರೆ. ಆದ್ರೆ ನೀವು ಬದಲಾಗಿಲ್ಲ. ಕಾಂಗ್ರೆಸ್ ಇನ್ನೂ ಓಲ್ಡ್ ಕಾಂಗ್ರೆಸ್ ಅಲ್ಲಿ ಇದ್ದೀರಾ ನೀವು. ದಂಡದಲ್ಲೂ ಬದಲಾಗಿ ದಂಡನ ಬಿಟ್ಬಿಟ್ಟು ರಾಷ್ಟ್ರ ಧ್ವಜ ಇಟ್ಕೊಂಡು ಬನ್ನಿ ಬೀದಿಗೆ. ದ್ವೇಷ ಯಾಕೆ? ದಂಡನ ಸಂವಿಧಾನ ನಿಡ್ಕೊಂಡು ಬನ್ನಿ ರಸ್ತೆಗೆ. ಅದನ್ನೇ ಬದಲಾಗಿ ನಾರಾಯಣ ಸ್ವಾಮಿ ಅವರೇ, ನಮ್ಮೂರಲ್ಲಿ ಒಂದೇ ಗ್ರೌಂಡ್ ಇದೆ ಸ್ವಾಮಿ. ಒಂದ್ ನಿಮಿಷ, ನಮ್ಮೂರಲ್ಲಿ ಒಂದೇ ಗ್ರೌಂಡ್ ಇರೋದು. ನಮ್ಮೂರ್ ಗಣೇಶ್ ಗುಡಿ, ನಮ್ ಗಣೇಶ್ ಗುಡಿಯಲ್ಲಿ ಇರೋದು ಒಂದೇ ಒಂದು ಗ್ರೌಂಡ್ ಆಯ್ತಾ. ಹಿರಿಯ ಪ್ರಾಥಮಿಕ ಶಾಲೆ KPC ಒಂದೇ ಗ್ರೌಂಡ್ ಇರೋದು ನಮ್ಗೆ. ಆ ಗ್ರೌಂಡ್ ಅಲ್ಲೇ ಎಲ್ಲ ಮಾಡ್ಬೇಕು ನಾವು. ಜಿಂದಗಿ ಮಾಡ್ಬೇಕಲ್ಲಿ. ಜಿಂದಗಿ ಅಂತಂದ್ರೆ ಇಡೀ ಜೀವನದ ಏನೇನಿದೆ ಎಲ್ಲ ಅಲ್ಲೇ ಮಾಡ್ಬೇಕು. ಈಗ ನೀವು ಸ್ಥಳೀಯ ಪ್ರಾಧಿಕಾರ ಅಂತ ನೀವು ಒಂದು ಕಮ್ಯುನಿಟಿ ನಾಳೆ ಮುಸಲ್ಮಾನರು ಕೊಟ್ಟು ಹಿಂದೂಗಳಿಗೆ ನೀವು ಡಿನೈ ಮಾಡಿದ್ರಿ, ಹೋಗ್ಲಿ ಜೈನರು ಕೊಟ್ಟು ಬುದ್ಧಿಸ್ಟ್ಗೆ ಡಿನೈ ಮಾಡಿದ್ರಿ. ಎಲ್ಲ ನೀವು ಹಿಂಗ್ ಮಾಡ್ತಾ ಹೋದ್ರೆ ನಾವ್ ಎಲ್ಲಿ ಹೋಗೋಣ ಸರ್? ಎಲ್ಲಿ ಹೋಗೋಣ ಸರ್? ಯಾಕಂದ್ರೆ ಪರ್ಮಿಷನ್ ಕೊಡೋರು ನೀವಲ್ವಾ? ಸ್ಥಳೀಯ ಆಡಳಿತ ಅಲ್ವಾ? ಸರ್ ಇವತ್ತು ಗುಲ್ಬರ್ಗದಲ್ಲಿ ಇಂತ ದೊಡ್ಡ ದೊಡ್ಡ ಡ್ರಾಮಾ ಮಾಡ್ತಾ ಇರ್ಲಿಲ್ಲ ನೀವು. ಗುಲ್ಬರ್ಗದ ಸಭೆ ಒಳಗಡೆ ಇಡೀ ರಾಜ್ಯಾದ್ಯಂತ ಚಿತ್ತಾಪುರದಲ್ಲಿ ಮಾತ್ರ ಕ್ರಿಮಿನಲ್ ಚಟುವಟಿಕೆಗಳು ಮಾಡಿದಂತವ್ರು ಯಾರೆಲ್ಲ ಹೇಳ್ತಿದ್ದಾರೆ ಅವ್ರನ್ನೆಲ್ಲ ಸಭೆ ಕರೆದ್ಬಿಟ್ಟು ನಾರಾಯಣ ಸ್ವಾಮಿ ಅವರೇ, ಇಟ್ಸ್ ಓಪನ್ ಚಾಲೆಂಜ್. ಎಲ್ಲಾ ಚಾನೆಲ್ ಅಲ್ಲೂ ಕೇಳ್ತಾ ಇದಾರೆ, ನಾನು ಅದನ್ನು ಹೊರತಾಗಿಲ್ಲ ಅಥವಾ ಎಲ್ಲರೂ ಕೇಳ್ತಾರೆ. ದಂಡ ಹಿಡಿದು ಒಬ್ರಿಗಾದ್ರೂ ಹಾಕಿ ದನ್ನ ಬಡ್ದಂಗ್ ಬಡ್ದಿರೋ ಒಂದ್ ಘಟನೆ ಹೇಳಿ. ಮಹಾತ್ಮ ಗಾಂಧಿ ಕೊಂದಿರೋ ಇತಿಹಾಸನೇ ಇದೆ. ಅಲ್ಲ ಸರ್, ನಾಳೆ 4-5 ಜನ ಮುದುಕರು ನಾರಾಯಣ ಸ್ವಾಮಿ ಅವರೇ ಒಂದ್ ನಿಮಿಷ ನೋಡಿ. ಅವಾಗ ನಾಥುರಾಮ್ ಗೋಡ್ಸೆ ಮಾಡಿದ್ದು ಅದು ಬೇರೆ. ಈಗ ಪರ್ಟಿಕ್ಯುಲರ್ ಆಗಿ ಪಥಸಂಚಲನದಲ್ಲಿ ದಂಡ ಹಿಡಿಯೋದಕ್ಕೆ ನೀವು ಇವಾಗ ಕೆಂಡ ಕಾರ್ತಿದ್ದೀರಿ. ಒಂದ್ ನಿಮಿಷ ತಡ್ಕೊಳ್ರಿ. ನಾಳೆ 4-5 ಜನ ವಯಸ್ಸಾದವ್ರು ಒಂದು 70 ವರ್ಷದ ಮೇಲ್ನವ್ರು ನಡಿಯಕ್ಕಾಗಲ್ಲ, ಅವ್ರು ಊರ್ಗೋಲಿ ಹಿಡ್ಕೊಂಡು ನಡೀತಾರೆ. ಅದು ಒಂದು ಕೋಲೆ, ಅದು ಒಂದು ದಂಡನೆ. ನಾಳೆ 4 ಜನ ಕುಂತು ಒಂದು ಇದರಲ್ಲಿ ಒಂದು ಪಾರ್ಕಲ್ಲಿ ಕುಂತು ಅವ್ರು ಏನೋ ಒಂದು ಮಾತಾಡ್ತಾರೋ ನಗತಾರೋ ಮಾಡಿದ್ರೆ ನೀವು ದಂಡ ಹಿಡ್ದಿರಿ ನೀವು ಅಂತೇಳಿ ಅವ್ರನ್ನ ನೀವು ಬ್ಯಾನ್ ಮಾಡ್ತೀರಿ. ನಾಳೆ ನೀವು ಕೂಡಬಾರ್ದು, ನೀವು ನಿಂತ್ಕೊ. ಆ ಸಂಸ್ಥೆ ಅಲ್ಲ ನಾನು ಕೇಳ್ತಿರೋ ಪ್ರಶ್ನೆ. ಎಲ್ಲಾ ಸಂಸ್ಥೆಗೂ ಒಂದು ಕಾನೂನು ಇರಬೇಕು, ವ್ಯವಸ್ಥೆ ಅದನ್ನೇ ಹೇಳೋದು. ಸಮಾಜದಲ್ಲಿ ಅದೇ ವ್ಯತ್ಯಾಸ ಇರೋದು. ಆ ಸಂಸ್ಥೆ ಇರಲಿ, ಆ ಸಂಸ್ಥೆ ಕಾನೂನು ಇರಬೇಕು. 100 ವರ್ಷ ಆಗಿರೋದು ಒಂದು ರಿಜಿಸ್ಟ್ರೇಷನ್ ಮಾಡಿ ಕಾನೂನು ನಡೆಯಲ್ಲ. ಸಮಸ್ಯೆ ಮೂಲ ಕಾಂಗ್ರೆಸ್ಗೆ ಯಾವಾಗ ಯಾರಿಗೆ ಇದರಿಂದ ತೊಂದರೆ ಆಗ್ಬೇಕು ಗೊತ್ತೇನ್ರಿ ಸರ್? ತೊಂದರೆ ಆಗ್ಬೇಕಾಗಿರೋರು ಯಾರಿಗೆ ಗೊತ್ತಾ? ಈ RSS ಅನ್ನೋ ಸಂಘ ಪರಿವಾರದಲ್ಲಿ ನಾನು ಗಣವೇಶಧಾರಿಯಾಗಿ ನಾನು ಪಥಸಂಚಲನ ಮಾಡಿದವನು, ನನಗೆ ಇದರಿಂದ ತೊಂದರೆ ಆಗಿದೆ. ಇದಕ್ಕೊಂದು ತಡ್ರಿ, ಇದಕ್ಕೊಂದು ಕಾನೂನಿಲ್ಲ, ಇದಕ್ಕೆ ಯಾವುದೇ ರೀತಿಯಾದಂಥ ನೀತಿ ನಿಬಂಧನೆಗಳಿಲ್ಲ. ಹೀಗಾಗಿ ನನಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದು ಒಂದು 10 ಜನರ ಹೆಸರು ಹೇಳ್ರಿ. ನಿಮ್ಮ ಸ್ಟುಡಿಯೋಗೆ ತಯಾರು ಮಾಡಿರುವಂತ ಸರ್ ಇದು ಈ ಆದೇಶ ಸುಮ್ಮನೆ ಬಂದಿದ್ದಲ್ಲ ಸರ್, ಇದು ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಂತಹ ತೀರ್ಮಾನ. ಹೌದಲ್ವಾ ಸರ್? ಇದು ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಂತಹ ತೀರ್ಮಾನ. ಒಂದು ಸಚಿವ ಸಂಪುಟ ಸಭೆ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂದರೆ ಅದರ ಹಿಂದೆ ಅತಿ ದೊಡ್ಡ ಒಂದು ಆಶಯ ಮತ್ತು ಸಮಾಜಕ್ಕೆ ಇದರಿಂದ ಒಳಿತಾಗುವ ಅತಿ ವಿವೇಕದಿಂದ ಎಲ್ಲ ಕೂಡ ತುಂಬ ದೊಡ್ಡ ದೊಡ್ಡ ಅನುಭವ ಮತ್ತು ಪಾಂಡಿತ್ಯ ಹೊಂದಿರುವಂತಹ ಸಚಿವ ಸಂಪುಟದಿಂದ ಬಂದಿರುವಂತಹ ಆದೇಶ. ಇದೇನು ಹೊಸ ಆದೇಶ ಅಲ್ಲ, ಇವು ಹಳೆಯ ಆದೇಶಗಳನ್ನೇ ಮತ್ತು ಹೊಸ ರೂಪ ಕೊಟ್ಟು ಅದನ್ನು ಮಾಡಿರೋದು. ಈ ಆದೇಶವನ್ನು ತರೋದ್ರ ಹಿನ್ನೆಲೆ ಏನಿರ್ಬೋದು, ಏನು ಗುರಿ?
ಏನ್ ಗುರಿ? ಈಗ ಬಹಳಷ್ಟು ಲಾಫಿಂಗ್ ಕ್ಲಬ್ಸ್ ಇದಾವೆ ಸರ್. ಈಗ ನೀವು ಹೋಗಿ ವಿಜಯನಗರ ಹೋಗಿ ನಮ್ಮ ಮಕ್ಕಳು ಕೊಟ್ಟ ಚಾಮರಾಜಪೇಟೆ ಬಂದ್ರೆ ಲಾಫಿಂಗ್ ವಯಸ್ಸಾದವರು ಪಾಪ ಜೀವನದ ಸಂಧ್ಯಾ ಕಾಲದಲ್ಲಿ ಇರೋರು ಒಂದು ಪಾಸಿಟಿವ್ ಆಟಿಟ್ಯೂಡ್ ಬರಲಿ, ಅವರಲ್ಲಿ ಜೀವನದಲ್ಲಿ ಒಂದು ಹೊಸ ಉತ್ಸಾಹ ಬರಲಿ ಅಂತ ಲಾಫಿಂಗ್ ಕ್ಲಬ್ಸ್ ಇದಾವೆ. ಅದರಲ್ಲೂ ಏನಂದ್ರೆ 20-30 ಜನ ಕುಂತು ದಿನ ಬೆಳಗಾದ ಅಂತ ನಗದಿರ್ತಾರೆ. ನಾಳೆ ನೀವು ನಿಂತ್ಕೋಬಾರ್ದು, ಇದರಿಂದ ನೀವು ನಮ್ಮ ಭಾಳ ಸೌಂಡ್ ಪೊಲ್ಯೂಷನ್ ಆಗುತ್ತೆ ಅಂತೇಳಿ ಅವ್ರನ್ನ ನಿರ್ಬಂಧ ಮಾಡ್ಬೋದು. ಒಟ್ಟು ಜನ ಸೇರ್ಬಾರ್ದು, ಇವ್ರಿಗೆ ಒಟ್ಟು ಜನ ಸೇರ್ಬಾರ್ದು, ಎಲ್ಲೂ ಜನ ಸೇರ್ಬಾರ್ದು. ನೋಡಿ ಸರ್, ನೋಡಿ ಮೇಡಮ್, ಏನಾಗ್ತಾ ಇದೆ ಇವತ್ತು ರಾಜ್ಯದಲ್ಲಿ ಮೈಂಡ್ ಗೇಮ್ ಪ್ಲಾನ್ ಅಂತ ಪೊಲಿಟಿಕ್ಸ್ ಇದೀವಿ, ಮೈಂಡ್ ಗೇಮ್ ಮಾಡ್ತಾ ಇದ್ದಾರೆ ಅಷ್ಟೇ. ಇದು ಇವತ್ತು ನೀವು ರಾಜ್ಯದಲ್ಲಿ ಈ ಒಂದು RSS ಸ್ವಯಂ ಸೇವಾ ಸಂಘ ಏನು ಒಂದು ಕ್ರಿಯೇಟ್ ಮಾಡಿದ್ರೆ, ಒಂದು ಅಲಿಗೇಷನ್ ಮಾಡಿದ್ರಲ್ಲ, ಅವತ್ತಿಂದ ಇವತ್ತರೆಗೂ ನೋಡಿ ಕಾಂಗ್ರೆಸ್ಸಲ್ಲಿ 224 ಕ್ಷೇತ್ರ ಇದೆ, 224 ಶಾಸಕರಿದ್ದಾರೆ, ಗೆದ್ದಿರೋರು 138 ಜನ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಹೊರತುಪಡಿಸಿ ಅದು ಬಿಟ್ಟರೆ ಹರಿಪ್ರಸಾದ್ ಬಿಟ್ಟರೆ BK ಹರಿಪ್ರಸಾದ್ ಬಿಟ್ಟರೆ ಇನ್ಯಾರಾದ್ರೂ ಚಕಾರ ಎತ್ತಿ ಮಾತಾಡ್ತಾ ಇದ್ದಾರಾ? ಯಾಕೆ ಅಂದ್ರೆ ಈಗ ತಾನೇ ಹೇಳಿದೆ, ಇದು ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಿರುವಂತಹ ತೀರ್ಮಾನ. ಸಚಿವ ಸಂಪುಟ ಸಭೆ ಅಂದ್ರೆ ಇದು ಇಡೀ ರಾಜ್ಯದ ರೆಪ್ರೆಸೆಂಟೇಟಿವ್ಸ್ ಇವರು ಅಲ್ವಾ? ಒಂದು ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ. ಖರ್ಗೆ ಅವರ ಲೆಟರ್ಗೆ ಇಷ್ಟು ದೊಡ್ಡ ಆದೇಶ ಹೊರಗಡೆ ಬರುತ್ತೆ ಅಂದ್ರೆ ಅವ್ರು ಒಬ್ಬಂಟಿ ಅಲ್ಲ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಆಯ್ತು ಮೇಡಮ್, ಈಗ ಮಾತಾಡ್ತಾ ಇಲ್ಲ, ಹೇಳಿಕೆಗಳಾಗಿ ಬರ್ತಾ ಇಲ್ಲ, ಹೇಳಿಕೆ ಬರ್ತಾಳೆ, ಇವರಿಬ್ಬರೇ ಹೇಳಿಕೆ ಬರ್ತಾರೆ. ಇರ್ಲಿ ಮೇಡಮ್, ಇವತ್ತು ಚಿತ್ತಾಪುರದಲ್ಲಿ ಪಥ ಸಂಚಲನ ಮಾಡಿದ್ದಾರೆ. ಕಾಳಗಿಯಲ್ಲಿ, ಚಿತ್ತಾಪುರ ಪಕ್ಕದ ಗ್ರಾಮಗಳಲ್ಲಿ ಕಾಳಗಿ, ಮಂಗಳಗಿ, ಸಾತ್ನೂರು, ತೆಂಗಳ 10 ಗ್ರಾಮಗಳಲ್ಲಿ ಪಥ ಸಂಚಲನ ಮಾಡೋರೆ. ಯಾವ್ದಾದ್ರು ದುರ್ಘಟನೆಗಳಾಗಿದ್ಯಾ? ಯಾಕೆ ಚಿತ್ತಾಪುರದಲ್ಲಿ ಮಾತ್ರ ಮಾಡಬಾರ್ದು? ಇಷ್ಟು ನಿರ್ಬಂಧನೆ ಇರೋಕ್ಕೆ ಏನು ಕಾರಣ? 100 ವರ್ಷ ಇತಿಹಾಸ ಇರೋವಂಥದ್ದು ಸ್ವಯಂ ಸೇವಾ ಸಂಘ. ಇವ್ರು ಇನ್ನೂ ಹುಟ್ಟೇ ಇರಲಿಲ್ಲ. ಪ್ರಿಯಾಂಕಾ ಖರ್ಗೆ ತಂದೆಗಳು ಹುಟ್ಟಿರ್ಲಿಲ್ಲ, ಅವ್ರ ತಾತ ಹುಟ್ಟಿದ್ರೇನೋ. ನಾವು ಹುಟ್ಟಿರ್ಲಿಲ್ಲ. ಅವತ್ತಿನ ಪರಿಸ್ಥಿತಿ ಹೆಂಗಿತ್ತು, ಇವತ್ತಿನ ಪರಿಸ್ಥಿತಿ ಇತ್ತು. ಹಾಗಾದ್ರೆ ಇನ್ನೊಂದು ವಿಚಾರ ಮುಂದಕ್ಕೆ ಹೋಗೋಣ. 1800 ಒಂದು ನಿಮಿಷ ಮೇಡಮ್, ವಿಚಾರ ಮಂಡನೆ ಮಾಡಕ್ಕೆ ಯಾರು ಬೇಕು? ವಿಚಾರ ನೋಡಿ, ನ್ಯಾಯಬದ್ಧವಾಗಿ ಒಂದು ನಿಮಿಷ. ಅದೇ ರೀತಿ ನೀವು ಹೇಳ್ಬೇಕಾದ್ರೆ ನಾನು ಹೇಳ್ಬೋದಾ? ನಾನು ಈ ರೀತಿ ಹೇಳ್ಬೋದಾ ನಿಮ್ಗೆ? ನಾನು ಈ ರೀತಿ ಹೇಳ್ಬೋದಾ? ಇದೇ ಸನ್ಮಾನ್ಯ ಸಿದ್ದರಾಮಯ್ಯವರು JDS ಪಕ್ಷದಲ್ಲಿದ್ದಾಗ ಸನ್ಮಾನ್ಯ ಇಂದಿರಾ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ಏನೇನ್ ಮಾತಾಡಿದ್ದಾರೆ? ಇವತ್ತು ಎಲ್ಲಿದ್ದಾರೆ ಅವರು? ಯಾವ ಪಕ್ಷದಲ್ಲಿ CM ಆಗಿದ್ದಾರೆ? ಆ ಸಾಂದರ್ಭಿಕ ಬಿಡಿ ಮೇಡಮ್, ಅದನ್ನ ಇಟ್ಕೊಂಡು ಬಿಡಿ. ಇವತ್ತು ನಾನೇನ್ ಹೇಳಕ್ ಬಿಡ್ತೇನೆ ಅಂದ್ರೆ, 1893ರಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ಬೇಕಾಯ್ತು, ಫ್ರೀಡಮ್ ಫೈಟ್ ಮಾಡ್ಬೇಕಾಯ್ತು. ಅವಾಗ ಒಂದು ನಿಮಿಷ ಮೇಡಮ್, ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ? ನಾನು ಬ್ಯಾಲೆನ್ಸ್ ಅಲ್ಲ, ಏನು ವಾಸ್ತುಕತೆ ಹೇಳಕ್ ಬರ್ತಾ ಇದ್ದೀನಿ. 1893ರಲ್ಲಿ ಸನ್ಮಾನ್ಯ ಬಾಲಗಂಗಾ ತಿಲಕ್ ಅವರು ಒಂದು ಸಂಘನ ಹುಟ್ಟಾಡ್ತಾರೆ. ಇಲ್ಲಿ ಹೋರಾಟ ಮಾಡಬೇಕಾಗಿತ್ತು, ಊರಲ್ಲಿ ಗ್ರಾಮದಲ್ಲಿ ಜನ ಸೇರಿಸಬೇಕಾಯ್ತು, ಬ್ರಿಟಿಷರ ವಿರುದ್ಧ ಹೋರಾಡಬೇಕಾಯ್ತು. ಅವತ್ತೇನಾದ್ರು ರಿಜಿಸ್ಟರ್ ಮಾಡಿ ಅವತ್ತು ಜನಗಳು ಸೇರಿಸ್ತಾ ಇದ್ರಾ? ಸೇರಿಸಿದ್ರೆ ಬ್ರಿಟಿಷರು ಗುಂಡೊಡಿತಾ ಇದ್ರು. ಆಗ ಅವ್ರ ಗ್ರಾಮಗಳಲ್ಲಿ, ಊರುಗಳಲ್ಲಿ, ಹಳ್ಳಿಗಳಲ್ಲಿ ಜನ ಸೇರ್ಸೋಕೆ ಒಂದು ಗಣೇಶ ಚತುರ್ಥಿ ಅಂತ ಮಾಡಿದ್ರು. ಆ ಗಣೇಶ ಚತುರ್ಥಿ ಹೆಸರಲ್ಲಿ ಗ್ರಾಮಗಳು ಸೇರ್ತಾ ಇದ್ರು, ಜನ ಸೇರ್ತಾ ಇದ್ರು. ಅದು ರಿಜಿಸ್ಟ್ರೇಷನ್ ಇರಲಿಲ್ಲ. ಸ್ಟಿಲ್ ನಾವು ಗಣೇಶ ಬರ್ತಾ ಇದೆಯಲ್ಲ. ಒಂದ್ ನಿಮಿಷ ಸರ್, ಅದು ಭಾವ್ಯತೆಯನ್ನ ಮೂಡಿಸುವುದಕ್ಕೆ, ಗಣೇಶ ಉತ್ಸವಗಳನ್ನ ತಂದಿದ್ದು ಭಾವ್ಯತೆ ಅವತ್ತು ರಿಜಿಸ್ಟ್ರೇಷನ್ ಇರಲಿಲ್ಲ. ಆ ರಿಜಿಸ್ಟ್ರೇಷನ್ ಇಲ್ಲ. ಇವತ್ತು ಸ್ವಯಂ ಸೇವಾ ಸಂಘದಲ್ಲಿ ಯಾರ್ಯಾರಿದ್ದಾರೆ? ಯಾವ ಧರ್ಮದವರು ಇದ್ದಾರೆ? ಕ್ರಿಶ್ಚಿಯನ್ ಧರ್ಮದವರು ಇದ್ದಾರೆ, ಮುಸ್ಲಿಂ ಧರ್ಮದವರು ಒಂದು ವಿಂಗ್ ಇದೆ, ಅಖಿಲ ಭಾರತ ಕ್ರಿಶ್ಚಿಯನ್ ಮಂಚ್ ಅಂತ ಇದೆ, ಅಖಿಲ ಭಾರತ ಮುಸ್ಲಿಂ ಮಂಚ್ ಅಂತ ಇದೆ, ಅಖಿಲ ಭಾರತ ಸಿಂಗ್ ಮಂಚ್ ಅಂತ ಇದೆ. ಎಲ್ಲ ಧರ್ಮದವರು ಸೇರಿ ಸ್ವಯಂ ಸೇವಾ ಸಂಘ ಮಾಡೋದು. ಎಷ್ಟು ಜನ ಇದ್ದಾರೆ ಗೊತ್ತಾ ನಿಮ್ಗೆ? ಇದು ಹತ್ತತ್ರ 1 ಕೋಟಿ ಜನದ ಮೇಲೆ ಇದ್ದಾರೆ. ಅಲ್ಲ, ಮುಸ್ಲಿಂ ಮಂಚಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಾ? ಇದ್ದಾರೆ. ಎಷ್ಟು ಜನ? ಮಿನಿಮಮ್ ಅಂದ್ರೆ ಒಂದು 15-20 ಲಕ್ಷ ಜನ ಇದ್ದಾರೆ. ಸುಮ್ಮನೆ ಇರಿ ಸರ್, ನೋಡಿ, ಚೆಕ್ ಮಾಡಿ.